ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಷ್ಯಾ ಭಾರತಕ್ಕೆ ಈ ವರ್ಷ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಹಾಗೆ ಚೈನಾ ಹಾಗೂ ಪಾಕಿಸ್ತಾನಗಳ ಸಹಯೋಗವನ್ನ ಸಮರ್ಥವಾಗಿ ಎದುರಿಸೋದಕ್ಕೆ ಸಾಧ್ಯವಾಗುವ ಹಾಗೆ ಭಾರತಕ್ಕೆ 5th ಜನರೇಷನ್ ಯುದ್ಧ ವಿಮಾನಗಳನ್ನ ರಷ್ಯಾ ಡಿಸ್ಕೌಂಟ್ ಬೆಲೆಯಲ್ಲಿ ಆಫರ್ ಮಾಡ್ತಾ ಇದೆ. ತಂತ್ರಜ್ಞಾನವನ್ನು ಕೂಡ ಕೊಡ್ತೀವಿ, ತಗೊಂಡು ಬಿಡಿ ಅಂತ ಹೇಳ್ತಾ ಇದೆ. ಇನ್ನು ಭಾರತ ಕೂಡ ರಷ್ಯಾದ Su-30 MKI ವಿಮಾನಗಳನ್ನ ಭಾರತದಲ್ಲೇ ತಯಾರು ಮಾಡಿಕೊಳ್ಳೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದು, ಇದಕ್ಕೆ ಕ್ಯಾಬಿನೆಟ್ ಕಮಿಟಿಯ ಒಪ್ಪಿಗೆ ಕೂಡ ಸಿಕ್ಕಿದೆ. ಹಾಗಾದ್ರೆ ಏನಿದು Su-30 MKI? ಭಾರತ ರಷ್ಯಾದ Su-57ಗಳನ್ನು ಖರೀದಿ ಮಾಡಬೇಕಾ? ರಷ್ಯಾ ಭಾರತಕ್ಕೆ ಈ ವರ್ಷ ಕೊಡ್ತಾ ಇರೋ ದೊಡ್ಡ ಸ್ನೇಹದ ಕೊಡುಗೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ಮುಂದಿನ ವರ್ಷ ನೀವೇನಾದರೂ ರಷ್ಯಾಗೆ ಹೋಗಬೇಕು ಅಂದ್ಕೊಂಡಿದ್ರೆ ಅತ್ಯಂತ ಸುಲಭವಾಗಿ, ಯಾವ ತಲೆನೋವುಗಳು ಇಲ್ಲದೆ, ಒಂದು ಪಾಸ್ಪೋರ್ಟನ್ನು ಜೇಬಲ್ಲಿ ಇಟ್ಕೊಂಡು ಅಕೌಂಟಲ್ಲಿ ಹಣ ಇಟ್ಕೊಂಡು ರಷ್ಯಾದ ವಿಮಾನ ಹತ್ತಿ ಬಿಡಬಹುದು. ರಷ್ಯಾ ಭಾರತೀಯರಿಗೆ ವೀಸಾ ಮುಕ್ತ ಪ್ರವೇಶವನ್ನು ಕೊಡೋದಕ್ಕೆ ಸಿದ್ಧ ಆಗ್ತಾ ಇದೆ. ಎಲ್ಲ ಅಂದ್ಕೊಂಡ ಹಾಗೆ ಆದರೆ 2025ರಿಂದ ರಷ್ಯಾಗೆ ಹೋಗೋದಕ್ಕೆ ವೀಸಾ ಬೇಕಾಗುತ್ತಿಲ್ಲ. ರಷ್ಯಾ ಹಾಗೂ ಭಾರತದ ನಡುವಿನ ಸಂಬಂಧಗಳು ಶೀತಲ ಸಮರದ ಕಾಲದಿಂದ ಕೂಡ ತುಂಬಾ ಚೆನ್ನಾಗಿವೆ. ಪಶ್ಚಿಮದ ದೇಶಗಳು ಭಾರತವನ್ನ ನಿರ್ಲಕ್ಷ್ಯ ಮಾಡ್ತಿದ್ದ ಸಮಯದಲ್ಲಿ ನಮ್ಮ ಜೊತೆ ನಿಂತದ್ದು ರಷ್ಯಾ. ಅಫ್ಕೋರ್ಸ್ ಅವತ್ತಿಗೆ ಭಾರತದಂತಹ ದೊಡ್ಡ ದೇಶವೊಂದು ರಷ್ಯಾದ ಬೆನ್ನಿಗೆ ನಿಂತುಕೊಳ್ಳೋದ್ರಿಂದ ರಷ್ಯಾಗೆ ಕೂಡ ಒಂದಷ್ಟು ಲಾಭಗಳಿದ್ವು. ಅಮೆರಿಕದ ಪ್ರಭಾವ ಈ ಭಾಗದಲ್ಲಿ ಹೆಚ್ಚಾಗೋದನ್ನ ರಷ್ಯಾ ಬಯಸ್ತಾ ಇರಲಿಲ್ಲ. ಇದೆಲ್ಲ ನಿಜಾನೇ. ಆದರೂ ರಷ್ಯಾ ಭಾರತಕ್ಕಾಗಿ ತನ್ನ ವೀಟೋ ಹಕ್ಕನ್ನು ಬಳಸಿದೆ. 1971ರ ಯುದ್ಧದಲ್ಲಿ ಅಮೆರಿಕ ಬ್ರಿಟನ್ಗಳ ವಿರುದ್ಧ ಹಿಂದೂ ಮಹಾಸಾಗರದಲ್ಲಿ ಭಾರತದ ಪರ ರಷ್ಯಾ ತನ್ನ ಯುದ್ಧ ನೌಕೆಗಳನ್ನು ಕಳುಹಿಸಿಕೊಟ್ಟಿದೆ. ಭಾರತದ ಬತ್ತಳಿಕೆಯಲ್ಲಿನ ಬಹುಪಾಲು ಆಯುಧಗಳು ರಷ್ಯಾ ನಿರ್ಮಿತ. ರಷ್ಯಾದ ಯುದ್ಧ ವಿಮಾನಗಳು, ಯುದ್ಧ ಟ್ಯಾಂಕುಗಳು, ಬಂದೂಕುಗಳು, ಮಿಸೈಲುಗಳು ಕೂಡ ಭಾರತದಲ್ಲೇ ತಯಾರಾಗುತ್ತವೆ. ಸೊ ಭಾರತ ಮತ್ತು ರಷ್ಯಾ ಸಂಬಂಧಗಳಿಗೆ ಒಂದು ಗಟ್ಟಿ ಪುನಾದಿ ಇದೆ. ಇನ್ನು ಭಾರತೀಯರ ಬಗ್ಗೆ ರಷ್ಯಾದ ಜನಕ್ಕೆ ಒಳ್ಳೆಯ ಅಭಿಪ್ರಾಯ ಇದೆ. ಹಾಗೆ ಭಾರತೀಯರು ಕೂಡ ರಷ್ಯಾದ ಜನರನ್ನು ಪ್ರೀತಿಸ್ತಾರೆ. ಆದರೆ ರಷ್ಯಾಗೆ ಹೋಗೋ ಭಾರತೀಯ ಪ್ರವಾಸಿಗರ ಸಂಖ್ಯೆ ದೊಡ್ಡದಲ್ಲ. ಎರಡೂ ದೇಶಗಳ ನಡುವೆ ಪ್ರವಾಸೋದ್ಯಮ ಬೆಳೆಯದೇ ಇದ್ರೆ ಸಾಂಸ್ಕೃತಿಕವಾಗಿ ಕೂಡ ಜನ ಹತ್ತಿರ ಆಗೋದು ಕಡಿಮೆ ಆಗುತ್ತೆ. ಸೊ ಇದನ್ನು ಸರಿಪಡಿಸೋದಕ್ಕೆ ರಷ್ಯಾ ಭಾರತೀಯರಿಗೆ ವೀಸಾ ಮುಕ್ತ ರಷ್ಯಾ ಪ್ರವೇಶಕ್ಕೆ ಅನುಮತಿಯನ್ನ ಕೊಡೋದಾಗಿ ಹೇಳಿದೆ. ಸದ್ಯಕ್ಕೆ 35 ದೇಶಗಳು ಭಾರತೀಯ ಪಾಸ್ಪೋರ್ಟ್ ಅನ್ನ ಹೊಂದಿರುವವರನ್ನ ವೀಸಾ ಇಲ್ಲದೆ ಅರೈವಲ್ ವೀಸಾ ಹಾಗೂ ಇ ವೀಸಾ ಆಧಾರದ ಮೇಲೆ ತಮ್ಮ ದೇಶದೊಳಕ್ಕೆ ಪ್ರವೇಶವನ್ನು ಕೊಡ್ತಾ ಇವೆ. ಈಗ ರಷ್ಯಾ ಕೂಡ ಭಾರತೀಯ ಪ್ರವಾಸಿಗಳಿಗೆ ವೀಸಾ ಫ್ರೀ ವ್ಯವಸ್ಥೆಯನ್ನು ಮಾಡೋದಕ್ಕೆ ಹೋಗ್ತಾ ಇದೆ. ಇದು ಇನ್ನು ಮುಂದೆ ಯಾವ ಕಿರಿಕಿರಿಯೂ ಇಲ್ಲದೆ ಭಾರತೀಯರು ರಷ್ಯಾದ ಪ್ರವಾಸ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹಾಗೆ ಇದು ಭಾರತೀಯ ಪಾಸ್ಪೋರ್ಟ್ನ ರ್ಯಾಂಕಿಂಗ್ ಅನ್ನು ಕೂಡ ಹೆಚ್ಚು ಮಾಡುತ್ತೆ. 2025ಕ್ಕೆ ರಷ್ಯಾ ಭಾರತಕ್ಕೆ ಕೊಡ್ತಾ ಇರೋ ಗಿಫ್ಟ್ ಇದು. ಇನ್ನು ಭಾರತೀಯ ವಾಯುಪಡೆಗೆ ಬೇಕಾದ ಯುದ್ಧ ವಿಮಾನಗಳ ಪೈಕಿ Su-30 MKIಗಳನ್ನು ಸ್ವದೇಶದಲ್ಲೇ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಹಾಗೂ 100 K9 ವಜ್ರಗಳ ತಯಾರಿಕೆಗೆ ಕೂಡ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅನುಮತಿಯನ್ನು ಕೊಟ್ಟಿದೆ. ಗೆಳೆಯರೆ, ಭಾರತೀಯ ವಾಯುಪಡೆಗೆ 42 ಸ್ಕ್ವಾಡ್ರನ್ಗಳ ಅಗತ್ಯ ಇದೆ. ಈಗ ನಮ್ಮ ಬಳಿ ಇರೋದು 31 ಸ್ಕ್ವಾಡ್ರನ್ಸ್, ಅಂದ್ರೆ ಸುಮಾರು 11 ಸ್ಕ್ವಾಡ್ರನ್ಗಳ ಕೊರತೆಯನ್ನ ಭಾರತೀಯ ವಾಯುಪಡೆ ಎದುರಿಸ್ತಾ ಇದೆ. ಇನ್ನು ಒಂದು ಸ್ಕ್ವಾಡ್ರನ್ ಅಂದ್ರೆ 16ರಿಂದ 18 ಯುದ್ಧ ವಿಮಾನಗಳಿರುತ್ತವೆ. ಹಾಗೆ ಈ 31 ಸ್ಕ್ವಾಡ್ರನ್ಗಳಿವೆಯಲ್ಲ, ಇದರಲ್ಲಿ ಕೂಡ ಎಲ್ಲ ಯುದ್ಧ ವಿಮಾನಗಳು ಯಾವಾಗಲೂ ಸುಸ್ಥಿತಿಯಲ್ಲೇ ಇರುತ್ತವೆ ಅಂತೇನಲ್ಲ. ಒಂದಷ್ಟು ತಾಂತ್ರಿಕ ದೋಷಗಳನ್ನು ಎದುರಿಸ್ತಾ ಇರುವ ಕೂಡ ಇದರಲ್ಲಿ ಇರುತ್ತವೆ. ಹಾಗೆ ತುಂಬಾ ಹಳೆಯ ಯುದ್ಧ ವಿಮಾನಗಳಿಗೆ ನಿವೃತ್ತಿಯನ್ನು ಕೊಡಬೇಕಿದೆ. ಆದರೆ ಯುದ್ಧ ವಿಮಾನಗಳ ಕೊರತೆಯಿಂದಾಗಿ ಹಳೆಯ ವಿಮಾನಗಳನ್ನ ಸಂಪೂರ್ಣವಾಗಿ ಕೈ ಬಿಡೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇನ್ನು ನಮ್ಮ ತೇಜಸ್ ಯುದ್ಧ ವಿಮಾನಗಳ ತಯಾರಿ ನಾನಾ ಕಾರಣಗಳಿಂದ ವಿಳಂಬ ಆಗ್ತಾ ಇದೆ. ಅದಕ್ಕೆ ಬೇಕಾದ ಎಂಜಿನ್ಗಳನ್ನು ಕೊಡೋದಕ್ಕೆ ಒಪ್ಪಂದ ಮಾಡಿಕೊಂಡಿದ್ದ ಅಮೆರಿಕ ಇನ್ನೂ ಕೂಡ ಭಾರತಕ್ಕೆ ಆ ಎಂಜಿನ್ಗಳನ್ನು ಕೊಟ್ಟಿಲ್ಲ. ಇದರ ನಡುವೆ ಈಗ ಸುಖಾಯ್ Su-30 ಯುದ್ಧ ವಿಮಾನಗಳನ್ನು ಭಾರತದಲ್ಲೇ ಸಿದ್ಧ ಮಾಡಿಕೊಳ್ಳೋದಕ್ಕೆ ಕ್ಯಾಬಿನೆಟ್ ಕಮಿಟಿ ಒಪ್ಪಿಗೆಯನ್ನು ಕೊಟ್ಟಿದೆ. ಗೆಳೆಯರೆ, ಸುಖಾಯ್ Su-30 MKI ಅನ್ನೋದು ರಷ್ಯಾದ ಯುದ್ಧ ವಿಮಾನ. ಅದನ್ನು ನಿರ್ಮಾಣ ಮಾಡೋದಕ್ಕೆ ನಮ್ಮ HAL ಲೈಸೆನ್ಸ್ ಅನ್ನು ಪಡ್ಕೊಂಡಿದೆ. ಭಾರತೀಯ ವಾಯುಪಡೆಯಲ್ಲಿ ಈಗಾಗಲೇ ಸುಮಾರು 272 ಈ Su-30 MKIಗಳಿವೆ. ಈಗ ಮತ್ತೆ 12 Su-30ಗಳಿಗಾಗಿ ಭಾರತೀಯ ವಾಯುಪಡೆ ಬೇಡಿಕೆಯನ್ನಿಟ್ಟಿತ್ತು. ಈ ಯುದ್ಧ ವಿಮಾನದಲ್ಲಿ ಅಸ್ತ್ರ ಮಿಸೈಲ್ ಅನ್ನು ಅಳವಡಿಸೋದಕ್ಕೆ ಅವಕಾಶವನ್ನು ಮಾಡಲಾಗಿದೆ. ಹಾಗೆ ಬ್ರಹ್ಮೋಸ್ ಕೂಡ ಇದಕ್ಕೆ ಅಳವಡಿಕೆ ಆಗುತ್ತೆ. ಈ ಯುದ್ಧ ವಿಮಾನ 6.36 ಮೀಟರ್ ಎತ್ತರ ಹಾಗೂ 14.7 ಮೀಟರ್ ವಿಂಗ್ ಸ್ಪಾನ್ ಅನ್ನ ಇದು ಹೊಂದಿರುತ್ತೆ. ಹಾಗೆ ಇದರಲ್ಲಿ GSH 301 ಬಿಲ್ಟ್ ಇನ್ ಗನ್ ಇರುತ್ತೆ. 6 ಲೇಸರ್ ಗೈಡೆಡ್ ಬಾಂಬ್ಗಳನ್ನ ಹೊತ್ತೊಯ್ಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ 500 kgಯ 8 ಕ್ಲಸ್ಟರ್ ಬಾಂಬ್ಸ್ ಅನ್ನ ಮತ್ತು 80 ಅನ್ಗೈಡೆಡ್ ರಾಕೆಟ್ಸ್ ಅನ್ನು ಕೂಡ ಇದು ಕ್ಯಾರಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಇದರ ಪೇಲೋಡ್ ಸುಮಾರು 8000 kg.
ಇನ್ನು ರೀಫ್ಯೂಲಿಂಗ್ ಇಲ್ಲದೆ ಅಂದ್ರೆ ಒಂದು ಬಾರಿ ಫ್ಯೂಯಲ್ ಅನ್ನು ತುಂಬಿದ್ರೆ ಇದು 3,000 ಕಿಲೋಮೀಟರ್ಗಳಷ್ಟು ದೂರ ಸಂಚಾರ ಮಾಡುವ ಸಾಮರ್ಥ್ಯವನ್ನು ಇದು ಹೊಂದಿದೆ. ಇದು 2 ಸೀಟರ್ ಮಲ್ಟಿ ರೋಲ್ ಕಾಂಬ್ಯಾಟ್ ಯುದ್ಧ ವಿಮಾನವಾಗಿದ್ದು ಇವುಗಳನ್ನು ತಯಾರು ಮಾಡೋದಕ್ಕೆ ನಮ್ಮ HAL ಲೈಸೆನ್ಸ್ ಅನ್ನು ಹೊಂದಿದೆ. ಈಗ ಭಾರತೀಯ ವಾಯುಪಡೆಗೆ ಬೇಕಾದ 12 Su-30 ಯುದ್ಧ ವಿಮಾನಗಳನ್ನ HAL ನ ನಾಸಿಕ್ ವಿಭಾಗದಲ್ಲಿ ತಯಾರು ಮಾಡಿಕೊಳ್ಳೋದಕ್ಕೆ ಕ್ಯಾಬಿನೆಟ್ ಕಮಿಟಿ ಒಪ್ಪಿಗೆಯನ್ನು ಕೊಟ್ಟಿದ್ದು ಇದು ಸುಮಾರು 13,000 ಕೋಟಿ ರೂಪಾಯಿಗಳ ಖರೀದಿ ಒಪ್ಪಂದ. ಹಾಗೆ K9 ವಜ್ರ ಹ್ಯಾವಿಟ್ಜರ್ಗಳ ಖರೀದಿಗೆ ಕೂಡ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಕೊಟ್ಟಿದೆ. ಹ್ಯಾವಿಟ್ಜರ್ಗಳ ನಿರ್ಮಾಣವನ್ನ L&T ಮಾಡ್ತಾ ಇದೆ. ಗೆಳೆಯರೆ, K9 ವಜ್ರ ಅನ್ನೋದು ದಕ್ಷಿಣ ಕೊರಿಯಾ ನಿರ್ಮಿತ ಹ್ಯಾವಿಟ್ಜರ್. ಇದನ್ನು ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಅಡಿಯಲ್ಲಿ L&T ನಿರ್ಮಾಣ ಮಾಡ್ತಾ ಇದ್ದು ಈಗಾಗಲೇ 100 K ವಜ್ರಗಳು ನಮ್ಮ ಭಾರತೀಯ ಸೇನೆಯಲ್ಲಿವೆ. ಈಗ ಇನ್ನೂ 100 K ವಜ್ರಗಳನ್ನ ಭಾರತದಲ್ಲೇ ನಿರ್ಮಾಣ ಮಾಡಿ ಖರೀದಿ ಮಾಡೋ ಬಗ್ಗೆ ಕ್ಯಾಬಿನೆಟ್ ಕಮಿಟಿ ಒಪ್ಪಿಗೆಯನ್ನು ಕೊಟ್ಟಿದೆ. ಇನ್ನು ಭಾರತ ಇಷ್ಟು ದಿನ 2 ಫ್ರಂಟ್ ವಾರ್ ಮಾಡಬೇಕು ಅಂತ ಅಂದ್ಕೋತಾ ಇದ್ವಿ. ಈಗ ಅದು 3 ಫ್ರಂಟ್ ಆಗಿ ಬದಲಾಗ್ತಾ ಇದೆ. ಒಂದ್ ಕಡೆ ಬಲಿಷ್ಠ ಶತ್ರು ಚೈನಾ ಇದೆ, ಇನ್ನೆರಡು ಕಡೆಗಳಲ್ಲಿ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಗಳನ್ನ ಭಾರತದ ವಿರುದ್ಧ ಎತ್ತಿಕಟ್ಟುವ ಮತ್ತು ಶಕ್ತಿಶಾಲಿಯನ್ನಾಗಿಸುವ ಪ್ರಯತ್ನವನ್ನು ಕೂಡ ಚೈನಾ ಮಾಡ್ತಾ ಇದೆ. ಈಗ ಬಾಂಗ್ಲಾದ ಬತ್ತಳಿಕೆಯಲ್ಲಿ ಸಾಕಷ್ಟು ಚೈನಾ ಆಯುಧಗಳೇ ಇವೆ. ಅದರ ಜೊತೆಗೆ J-10 ಯುದ್ಧ ವಿಮಾನಗಳನ್ನು ಕೂಡ ಬಾಂಗ್ಲಾ ಚೈನಾದಿಂದ ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅದಕ್ಕೆ ಅವ್ರೇನು ಹಣ ಕೊಡಬೇಕಾಗಿಲ್ಲ. ಚೈನಾ ತನ್ನ ಆಯುಧಗಳನ್ನ ಬಾಂಗ್ಲಾಗೆ ಸಾಲದ ರೂಪದಲ್ಲಿ ಕೊಡುತ್ತೆ. ಹೀಗಾಗಿ ಬಾಂಗ್ಲಾ ಭಿಕಾರಿಯಾಗಿದ್ರೂ ಕೂಡ ಆಯುಧ ಖರೀದಿಯನ್ನು ನಿಲ್ಲಿಸೋದಕ್ಕೆ ಹೋಗೋದಿಲ್ಲ. ಇನ್ನು ಪಾಕಿಸ್ತಾನಕ್ಕೆ ಕೂಡ ಆಯುಧ ಸರಬರಾಜು ಮಾಡೋದಕ್ಕೆ ಚೈನಾ ಇದ್ದೇ ಇದೆ. ಈಗ ಸದ್ಯಕ್ಕೆ ಪಾಕಿಸ್ತಾನ ಚೈನಾದಿಂದ J-35 ಯುದ್ಧ ವಿಮಾನಗಳನ್ನ ಖರೀದಿ ಮಾಡೋದಕ್ಕೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಈ J-35 ಅನ್ನೋದು ಅಮೆರಿಕಾದ F-35 ಅನ್ನ ಕದ್ದು ಕಾಪಿ ಮಾಡಿದ ವಿಮಾನ ಅಂತ ಹೇಳ್ತಾರೆ. ಇದರಲ್ಲಿ ಡ್ಯೂಯಲ್ ಇಂಜಿನ್ ಇರುತ್ತೆ. ಹಾಗೆ F-35 ಅಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ಕೂಡ ಈ J-35 ಅಲ್ಲಿ ಕೂಡ ಇದೆ. ಇದನ್ನ ಆರ್ಡರ್ ಕೊಟ್ಟ ನಂತರ 24 ತಿಂಗಳುಗಳ ಒಳಗಾಗಿ ಈ ಯುದ್ಧ ವಿಮಾನಗಳು ನಮ್ಮ ಸೇನೆಯನ್ನ ಸೇರುತ್ತವೆ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆ ಸನ್ನದ್ಧ ಸ್ಥಿತಿಯಲ್ಲಿರಬೇಕಲ್ವಾ. ಸೊ ಭಾರತ ತನ್ನ ವಾಯುಪಡೆಯ ಶಕ್ತಿಯನ್ನ ಇನ್ನಷ್ಟು ಹೆಚ್ಚು ಮಾಡ್ಕೋಬೇಕು. ಅಫ್ಕೋರ್ಸ್ ಪಾಕಿಸ್ತಾನದ ವಾಯುಪಡೆಯನ್ನ ಯಾವ ವಿಷಯದಲ್ಲೂ ಭಾರತದ ಜೊತೆ ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಚೈನಾ ಇದೆ ನೋಡಿ, ಅವರ ವಾಯುಶಕ್ತಿ ಭಾರತಕ್ಕಿಂತ ಸ್ವಲ್ಪ ಹೆಚ್ಚಿದೆ. ಅವರು J-20 ಅನ್ನೋ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಇಟ್ಟುಕೊಂಡಿದ್ದಾರೆ. ಅದರ ಜೊತೆಗೆ J-35 ಕೂಡ ಸಿದ್ಧ ಆಗಿವೆ. ಸೊ ಈ ಏರ್ ಸುಪೀರಿಯಾರಿಟಿಯನ್ನ ಎದುರಿಸೋದಕ್ಕೆ ಭಾರತ ಕೂಡ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನ ಹೊಂದಬೇಕು. ನಮ್ಮ ಬಳಿ ಸದ್ಯಕ್ಕೆ 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನಗಳಿಲ್ಲ. ನಮ್ಮ ಆಮ್ಕಾ ಆಗೋದಕ್ಕೆ ಕನಿಷ್ಠ ಅಂದ್ರೂ ಇನ್ನು 10 ವರ್ಷಗಳು ಬೇಕಾಗಬಹುದು. ನಮ್ಮ ಎಂಜಿನ್ ಇನ್ನೂ ಸಿದ್ಧ ಆಗಿಲ್ಲ. ಅಮೆರಿಕಾದ ಎಂಜಿನ್ ಸಿಗೋದು ವಿಳಂಬ ಆಗ್ತಾ ಇದೆ. ಫ್ರಾನ್ಸ್ ಎಂಜಿನ್ ಅನ್ನು ಕೊಡೋದಕ್ಕೆ ತಯಾರಿದೆ, ಆದರೆ ಅದರ ಮಾತುಕತೆಗಳಿನ್ನೂ ಪೂರ್ಣಗೊಂಡಿಲ್ಲ. ಇಂಥ ಸಂದರ್ಭದಲ್ಲಿ ರಷ್ಯಾ ಭಾರತಕ್ಕೆ ತನ್ನ ಅತ್ಯಂತ ಭಯಾನಕ Su-57ಗಳನ್ನ ಆಫರ್ ಮಾಡ್ತಾ ಇದೆ. ಇಲ್ಲಿ ರಷ್ಯಾ ತನ್ನ ಯುದ್ಧ ವಿಮಾನಗಳನ್ನ ಭಾರತಕ್ಕೆ ಖರೀದಿ ಮಾಡಿ ಅಂತ ಹೇಳ್ತಾ ಇರೋದು ಇದೇ ಮೊದಲೇನಲ್ಲ. ಆದ್ರೆ ಈ ಬಾರಿ ಆಫರ್ಗಳು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇವೆ. ಯುದ್ಧ ವಿಮಾನಗಳ ಬೆಲೆಯಲ್ಲಿ ಡಿಸ್ಕೌಂಟ್ ಕೊಡೋದಾಗಿ ರಷ್ಯಾ ಹೇಳ್ತಾ ಇದೆ. ನಿಮಗೆ ಹೇಗೆ ಬೇಕೋ ಹಾಗೆ ಡಿಸೈನ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದೆ. ಇದು ಡ್ಯೂಯಲ್ ಎಂಜಿನ್ ಫೈಟರ್ ಜೆಟ್, ಸಿಂಗಲ್ ಸೀಟರ್. ಆದ್ರೆ ಭಾರತ ನಮಗೆ 2 ಸೀಟ್ ಬೇಕು ಅಂತ ಹೇಳಿತ್ತು. ಓಕೆ, ಅದನ್ನೂ ಮಾಡಿಕೊಡೋಣ ಅಂತ ರಷ್ಯಾ ಹೇಳ್ತಾ ಇದೆ. ಜೊತೆಗೆ ನೀವು ಇದರ ಹಣವನ್ನು ಭಾರತೀಯ ಕರೆನ್ಸಿಯಲ್ಲಿ ಬೇಕಾದರೂ ಕೊಡಿ ಅಂತ ರಷ್ಯಾ ಹೇಳ್ತಾ ಇರೋದು ಇನ್ನೂ ಹೆಚ್ಚು ಆಕರ್ಷಕವಾಗಿ ಕಾಣ್ತಾ ಇದೆ. ಇದರ ಟೆಕ್ನಾಲಜಿ ಟ್ರಾನ್ಸ್ಫರ್ಗೆ ಕೂಡ ರಷ್ಯಾ ಸಿದ್ಧ ಇರುವುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಟೆಕ್ನಾಲಜಿಯನ್ನೇ ಭಾರತಕ್ಕೆ ರಷ್ಯಾ ಕೊಡುತ್ತಾ ಅಥವಾ ಭಾರತದಲ್ಲಿ ತಯಾರು ಮಾಡೋದಕ್ಕೆ ಈ ಹಿಂದಿನಂತೆ ಲೈಸೆನ್ಸ್ ಅನ್ನು ಮಾತ್ರ ಕೊಡುತ್ತಾ ಅನ್ನೋದು ಇನ್ನೂ ಖಚಿತವಾಗಿ ಗೊತ್ತಾಗಿಲ್ಲ. ಏನೇ ಆದರೂ ಭಾರತಕ್ಕೆ ರಷ್ಯಾ ಕೊಡ್ತಾ ಇರೋ ಆಫರ್ ಮಾತ್ರ ತುಂಬಾ ಆಕರ್ಷಕ ಅನ್ನಿಸ್ತಾ ಇದೆ. ಇನ್ನು ನಮಗೆ 11 ಸ್ಕ್ವಾಡ್ರನ್ಗಳಷ್ಟು ಯುದ್ಧ ವಿಮಾನಗಳು ಅಂದ್ರೆ ಸುಮಾರು 198ರಿಂದ 200 ಯುದ್ಧ ವಿಮಾನಗಳ ಅಗತ್ಯ ಇದೆ. ನಮ್ಮ ಸ್ವದೇಶಿ ಯುದ್ಧ ವಿಮಾನ ತಯಾರಿ ವಿಳಂಬವಾಗ್ತಾ ಹೋಗ್ತಾ ಇದೆ. ನಾವು ನಮ್ಮದೇ ಎಂಜಿನ್ ತಂತ್ರಜ್ಞಾನವನ್ನ ಮಾಡಿಕೊಳ್ಳುವವರೆಗೆ ಇದು ವಿಳಂಬ ಆಗ್ತಲೇ ಹೋಗ್ತಾ ಇರುತ್ತೆ. ಸೊ ಭಾರತ ಈಗ ರಷ್ಯಾದ ಈ Su-57 ಆಫರ್ ಅನ್ನ ಸ್ವೀಕರಿಸುತ್ತಾ ಕಾದು ನೋಡಬೇಕು. ಇದು ಗೆಳೆಯರೆ, ರಷ್ಯಾ ಭಾರತಕ್ಕೆ ಕೊಡ್ತಾ ಇರುವ ಆಫರ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.